ಈ ಪಂದ್ಯದಲ್ಲಿ ವಾತಾವರಣವು ಎಷ್ಟು ಗಂಭೀರಗೊಂಡಿತ್ತು ಎಂದರೆ ಕ್ವಿಂಟನ್ ಡಿಕಾಕ್ ಡೇವಿಡ್ ವಾರ್ನರ್ ಅವರ ಕುಟುಂಬದ ಬಗ್ಗೆ ಏನೋ ಹೇಳಿದ್ದರು. ಆದ್ದರಿಂದ ವಾರ್ನರ್ ಇಡೀ ತಂಡವನ್ನು ಡ್ರೆಸ್ಸಿಂಗ್ ರೂಮ್ಗೆ ಕರೆದುಕೊಂಡು ಹೋಗಿ ಡಿಕಾಕ್ ಮೇಲೆ ಹಲ್ಲೆ ಮಾಡಲು ಮುಂದಾದರು. ಇದು 2018ರ ಘಟನೆ. ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಟೆಸ್ಟ್ ಪಂದ್ಯ ನಡೆಯುತ್ತಿತ್ತು. ಆಗ ಮೈದಾನದ ಒಳಗೆ ಡಿಕಾಕ್ ಮತ್ತು ವಾರ್ನರ್ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು. ಹಾಗೂ ಡಿಕಾಕ್ ವಾರ್ನರ್ ಅವರ ಕುಟುಂಬದ ಬಗ್ಗೆ ಕೆಲ ಟೀಕೆಗಳನ್ನು ಮಾಡಿದ ಪರಿಣಾಮ ವಾರ್ನರ್ ಕೋಪದಿಂದ ಉರಿದುಬಿದ್ದರು. ನಂತರ ಪಂದ್ಯದ 3ನೇ ದಿನದಂದು ಬೇನ್ಕ್ರಾಫ್ಟ್ ಸ್ಯಾಂಡ್ ಪೇಪರ್ ಚೀಟಿಂಗ್ ಕೃತ್ಯ ಕ್ಯಾಮೆರಾದಲ್ಲಿ ಸೆರೆಯಾಯಿತು. ಇದರಿಂದ ಎರಡೂ ತಂಡಗಳ ನಡುವಿನ ದ್ವೇಷ ಮತ್ತಷ್ಟು ಹೆಚ್ಚುತ್ತದೆ ಮತ್ತು ಅದರಲ್ಲೂ ಟೆಸ್ಟ್ ಪಂದ್ಯದ 4ನೇ ದಿನ ನಿಜವಾದ ಫೈಟ್ ಶುರುವಾಗುತ್ತೆ. ಏಕೆಂದರೆ ಡಿವಿಲಿಯರ್ಸ್ ಬ್ಯಾಟಿಂಗ್ ಮಾಡಲು ಬಂದಾಗ ಡೇವಿಡ್ ವಾರ್ನರ್ ಅವರನ್ನು 0 ರನ್ಗಳಲ್ಲಿ ರನ್ಔಟ್ ಮಾಡುತ್ತಾರೆ. ನಂತರ ಡೇವಿಡ್ ವಾರ್ನರ್ ಅವರು ತಾಳ್ಮೆಯನ್ನು ಕಳೆದುಕೊಂಡು ಕ್ವಿಂಟನ್ ಡಿಕಾಕ್ ಅವರಿಗೆ ಸ್ಲೆಡ್ಜ್ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಡಿಕಾಕ್ ಅದಕ್ಕೂ ಮುನ್ನ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶಿಸುತ್ತಾರೆ. ಹಾಗೂ ಪಂದ್ಯದ ನಂತರ ಡ್ರೆಸ್ಸಿಂಗ್ ರೂಮ್ಗೆ ಹೋಗುವಾಗ ಮೊದಲ ದಿನದ ಘಟನೆಯ ಕುರಿತು ಡೇವಿಡ್ ವಾರ್ನರ್ ಡಿಕಾಕ್ ಮೇಲೆ ಕೋಪಗೊಳ್ಳುತ್ತಾರೆ ಮತ್ತು ಇಬ್ಬರ ನಡುವೆ ಸ್ವಲ್ಪ ಸಮಯದವರೆಗೆ ವಾದ ವಿವಾದ ನಡೆಯುತ್ತದೆ. ಆದರೆ ಎಲ್ಲರೂ ಸೇರಿ ಇದನ್ನು ಶಾಂತಪಡಿಸುತ್ತಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಘಟನೆಯಲ್ಲಿ ಯಾರ ತಪ್ಪಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ.